ಹಾಯ್ ಲಾಸ್ಟ್ ವಿಡಿಯೋದಲ್ಲಿ ನಾನು OSI ಮಾಡೆಲ್ ಅಲ್ಲಿ ಸೆಷನ್ ಲೇಯರ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ನಾನು ಪ್ರೆಸೆಂಟೇಷನ್ ಲೇಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ದಟ್ ಈಸ್ ಸಿಕ್ಸ್ತ್ ಲೇಯರ್. ಸೊ ಮೇನ್ ರೋಲ್ ಏನಂತಂದ್ರೆ ensures data is in a usable and understandable format between sender and receiver and it acts as a translator for different systems. So example, ಡಿವೈಸ್ 1 ASCII ಕೋಡ್ ಯೂಸ್ ಮಾಡ್ತಿದೆ ಅಂಡ್ ಡಿವೈಸ್ 2 EBCDIC ನ ಯೂಸ್ ಮಾಡ್ತಿದೆ. ASCII ಅಂತಂದ್ರೆ ಅಮೆರಿಕನ್ ಸ್ಟ್ಯಾಂಡರ್ಡ್ ಕೋಡ್ ಫಾರ್ ಇನ್ಫಾರ್ಮೇಶನ್ ಇಂಟರ್ಚೇಂಜ್ ಅಂಡ್ EBCDIC ಅಂತಂದ್ರೆ ಎಕ್ಸ್ಟೆಂಡೆಡ್ ಬೈನರಿ ಕೋಡ್ ಡೆಸಿಮಲ್ ಇಂಟರ್ಚೇಂಜ್ ಕೋಡ್ ಅಂತ. ಸೊ ಇದೊಂದು ಕೋಡಿಂಗ್ ಲ್ಯಾಂಗ್ವೇಜ್. ಸೊ ಬೇಸಿಕಲಿ ನೀವು ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ ಅಲ್ಲಿ ಏನಿದೆ ಅದಕ್ಕೆ ನೀವು ಏನ್ ಟೈಪ್ ಮಾಡ್ತಿರೋ ಲೆಟರ್ಸ್ ಅದು ಅರ್ಥ ಆಗೋದಿಲ್ಲ. ಅದಕ್ಕೆ ಅರ್ಥ ಆಗೋದೇ ಬರೀ ಬೈನರಿ ನಂಬರ್ಸ್, ಜೀರೋಸ್ ಅಂಡ್ ಒನ್ಸ್. ನಿಮಗೆ ಗೊತ್ತಿದೆ ಆಲ್ರೆಡಿ. ಸೊ ಈಗಿದ್ದಾಗ ಏನಾಗುತ್ತೆ ಅಂತಂದ್ರೆ ನೀವು ಒಂದು ಲೆಟರ್ಸ್ ನ ಟೈಪ್ ಮಾಡಿದಾಗ ಒಂದು ಈಚ್ ಲೆಟರ್ ಗೆ ಒಂದು ಆಸ್ಕಿ ಕೋಡ್ ಅಲ್ಲಿ ಒಂದು ಆಸ್ಕಿ ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಎ ಗೆ 65 ನಂಬರ್ ಇದೆ. ಸೊ ನೀವು ಎ ಅಂತ ಟೈಪ್ ಮಾಡಿದಾಗ ಅದು ಒಂದು 65 ನ ಬೈನರಿ ಫಾರ್ಮ್ ಅಲ್ಲಿ ಸ್ಟೋರ್ ಮಾಡುತ್ತೆ. ಸೊ ಇದರಲ್ಲಿ EBCDIC ಅಲ್ಲಿ ಸೊ ಆಸ್ಕಿಯಲ್ಲಿ ಎ ಗೆ 65 ಇತ್ತು, ಬಟ್ ಇದರಲ್ಲಿ ಒಂದು ಡಿಫ್ರೆಂಟ್ ನಂಬರ್ ಇರ್ಬೋದು. ಸೊ ಆಸ್ಕಿ ಕೋಡ್ ಯೂಸ್ ಮಾಡ್ತಕ್ಕಂಥ ಒಂದು ಡಿವೈಸ್ EBCDIC ಕೋಡ್ ಯೂಸ್ ಮಾಡೋ ಒಂದು ಡಿವೈಸ್ ಜೊತೆ ಮಾತಾಡಿದಾಗ ಸೊ ಡಿವೈಸ್ 2 ಗೆ ಅರ್ಥ ಆಗೋದಿಲ್ಲ. ಸೊ ಆ ಎರಡು ಮಧ್ಯೆ ಒಂದು ಟ್ರಾನ್ಸ್ಲೇಟರ್ ಆಗಿ ಪ್ರೆಸೆಂಟೇಷನ್ ಲೇಯರ್ ಆಕ್ಟ್ ಮಾಡುತ್ತೆ. ಸೊ ಅಂದ್ರೆ ಡಿವೈಸ್ 2 ಗೆ ಯಾವ ಲ್ಯಾಂಗ್ವೇಜ್ ಅರ್ಥ ಆಗುತ್ತೋ ಆ ಒಂದು ಲ್ಯಾಂಗ್ವೇಜ್ ಗೆ ಕನ್ವರ್ಟ್ ಮಾಡಿ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಅದೇ ಮೇನ್ ಸರ್ವಿಸ್ ಅಂತಂದ್ರೆ ಫಸ್ಟ್ ಡೇಟಾ ಟ್ರಾನ್ಸ್ಲೇಷನ್ ಕನ್ವರ್ಟ್ಸ್ ಬಿಟ್ವೀನ್ ಡಿಫರೆಂಟ್ ಎನ್ಕೋಡಿಂಗ್ ಫಾರ್ಮ್ಯಾಟ್ಸ್ ಅಂದ್ರೆ ASCII ಟು EBCDIC ಫಾರ್ಮ್ಯಾಟ್ ಅಂಡ್ EBCDIC ಟು ASCII ಫಾರ್ಮ್ಯಾಟ್. ಸೊ ಎಕ್ಸಾಂಪಲ್ ಓಲ್ಡ್ IBM ಮೇನ್ ಫ್ರೇಮ್. ಸೊ ಈ EBCDIC ಏನಿದೆ ಇದೊಂದು IBM ಅವರು ಡೆವಲಪ್ ಮಾಡಿರೋದು. ಇಟ್ ಇಸ್ ಟಾಕಿಂಗ್ ಟು ಯುವರ್ ಲ್ಯಾಪ್ಟಾಪ್ ಅಂತಂದ್ರೆ ಇದು ನೀವು ನಿಮ್ಮ ಒಂದು ಲ್ಯಾಪ್ಟಾಪ್ ASCII ಕೋಡ್ ನ ಯೂಸ್ ಮಾಡ್ತಿದೆ, ಆಯ್ತಾ. ಸೊ ನೆಕ್ಸ್ಟ್ ಡೇಟಾ ಕಂಪ್ರೆಷನ್ ರೆಡ್ಯೂಸಸ್ ಫೈಲ್ ಸೈಜ್ ಫಾರ್ ಫಾಸ್ಟ್ ಟ್ರಾನ್ಸ್ಮಿಷನ್. ಸೊ ನೀವು ಯಾವ್ದಾದ್ರು ಒಂದು ಫೈಲ್ ನ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಅದು ಫಾಸ್ಟ್ ಆಗಿ ಟ್ರಾನ್ಸ್ಫರ್ ಮಾಡೋದಕ್ಕೆ ಒಂದು ಸೈಜ್ ನ ಕಂಪ್ರೆಸ್ ಮಾಡಿ ಕಳಿಸುತ್ತೆ. ಸೊ ಎಕ್ಸಾಂಪಲ್ MP3 ಫೈಲ್ಸ್, MP4 ಫೈಲ್ಸ್ ಅದೆಲ್ಲದನ್ನು ಕೂಡ ಇರುತ್ತೆ. ಸೊ ಲೈಕ್ ಸೆಂಡಿಂಗ್ ಅ ಫೈಲ್ ಆರ್ ಅ ಕಂಪ್ರೆಸ್ಡ್ ವಿಡಿಯೋ ಸ್ಟ್ರೀಮ್. ಅಂಡ್ ನೆಕ್ಸ್ಟ್ ಡೇಟಾ ಎನ್ಕ್ರಿಪ್ಷನ್ ಆರ್ ಡಿಕ್ರಿಪ್ಷನ್ ಸೆಕ್ಯೂರ್ಸ್ ಡೇಟಾ ಡ್ಯೂರಿಂಗ್ ಟ್ರಾನ್ಸ್ಮಿಷನ್. ಎಕ್ಸಾಂಪಲ್ HTTPS ಎನ್ಕ್ರಿಪ್ಟ್ಸ್ ಡೇಟಾ ಬಿಫೋರ್ ಸೆಂಡಿಂಗ್ ಟು ಅಮೆಜಾನ್ ಸರ್ವರ್ಸ್. ಸೊ ಇದೇನಂತಂದ್ರೆ ನೀವೊಂದು ಡೇಟಾನ ಕಳಿಸಿದಾಗ ನಿಮ್ದು ಡೇಟಾ ಫಸ್ಟ್ ಎನ್ಕ್ರಿಪ್ಟ್ ಆಗಿರುತ್ತೆ. ಎನ್ಕ್ರಿಪ್ಟ್ ಅಂತಂದ್ರೆ ಅದು ನೀವು ಯಾರಿಗೆ ಕಳಿಸಿರ್ತೀರೋ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಮಿಡಲ್ ಅಲ್ಲಿ ಯಾರೇ ಇಂಟರಪ್ಟ್ ಆದ್ರೂ ಕೂಡ ಅವರಿಗೆ ಅರ್ಥ ಆಗೋದಿಲ್ಲ. ದೇ ಕಾಂಟ್ ರೀಡ್ ಇಟ್ ಬಿಕಾಸ್ ಪ್ರೆಸೆಂಟೇಷನ್ ಲೇಯರ್ ಅದನ್ನ ಎನ್ಕ್ರಿಪ್ಟ್ ಮಾಡಿರುತ್ತೆ. ಸೊ ಡಿಕ್ರಿಪ್ಷನ್ ಅಂತಂದ್ರೆ ಒಂದ್ಸಲ ಅಂದ್ರೆ ಡೆಸ್ಟಿನೇಷನ್ ಡಿವೈಸ್ ಗೆ ತಲುಪ ಆದ್ಮೇಲೆ ಅದ್ರ ಹತ್ರ ಒಂದು ಸೀಕ್ರೆಟ್ ಕೀ ಇರುತ್ತೆ. ಆ ಕೀ ಯೂಸ್ ಮಾಡ್ಕೊಂಡು ಡೇಟಾನ ಡಿಕ್ರಿಪ್ಟ್ ಮಾಡಿ ಓದ್ಬೋದು. ಸೊ ಇನ್ನು ಎನ್ಕ್ರಿಪ್ಷನ್ ಮತ್ತೆ ಒಂದು ಡಿಕ್ರಿಪ್ಷನ್ ಮೇನ್ ಸರ್ವಿಸ್ ಆಗಿರುತ್ತೆ ಪ್ರೆಸೆಂಟೇಷನ್ ಲೇಯರ್ದು. ಸೊ ಈ ಒಂದು ಲೇಯರ್ ಅಲ್ಲಿ ಒಂದು TLS ಮತ್ತೆ ಒಂದು SSL ಸರ್ಟಿಫಿಕೇಟ್ಸ್ ಅಂತ ಬರುತ್ತೆ. ಸೊ ದೇ ಆರ್ ಲೈಕ್ ಡಿಜಿಟಲ್ ಲಾಕ್ ಅಂಡ್ ಕೀ ಸಿಸ್ಟಮ್ ಯೂಸ್ ಆನ್ ಇಂಟರ್ನೆಟ್. ಸೊ SSL ಅಂತಂದ್ರೆ ಸೆಕ್ಯೂರ್ ಸಾಕೆಟ್ ಲೇಯರ್ ಅಂಡ್ ಇದು ಅಪ್ಡೇಟೆಡ್ ವರ್ಷನ್ TLS ದಟ್ ಈಸ್ ಟ್ರಾನ್ಸ್ಪೋರ್ಟ್ ಲೇಯರ್ ಸೆಕ್ಯೂರಿಟಿ ಮೇಕ್ ಶೋರ್ ಯುವರ್ ಡೇಟಾ ಇಸ್ ಸೇಫ್ ವೈಲ್ ಟ್ರಾವೆಲಿಂಗ್ ಬಿಟ್ವೀನ್ ಯುವರ್ ಡಿವೈಸ್ ಅಂಡ್ ಅ ಸರ್ವರ್. ಸೊ ಈ ಒಂದು ಸರ್ಟಿಫಿಕೇಟ್ಸ್ ಏನಿದೆ ಈ ಒಂದು ವೆಬ್ಸೈಟ್ ಗೆ ID ಕಾರ್ಡ್ ಇರೋ ತರ. ಸೊ ಆ ಒಂದು ವೆಬ್ಸೈಟ್ ಜೆನ್ಯೂನ್ ವೆಬ್ಸೈಟ್, ಇಟ್ ಇಸ್ ನಾಟ್ ಫೇಕ್ ಅನ್ನೋದನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ನೀವು ಯಾವ್ದಾದ್ರು ಒಂದು ಬ್ರೌಸರ್ ಅಲ್ಲಿ ಒಂದು ಲಾಕರ್ ಸಿಂಬಲ್ ನೋಡಿದೀರಾ ಅಂತಂದ್ರೆ ಅಲ್ಲಿ ಒಂದು HTTPS ಪ್ರೋಟೋಕಾಲ್ ನ ಯೂಸ್ ಮಾಡ್ತಿದೆ, ಆಯ್ತಾ. ಸೊ hypertext transfer protocol security, S stand for security. So it means TLS or SSL is protecting your connection. ಅಷ್ಟೇ ಪ್ರೆಸೆಂಟೇಷನ್ ಲೇಯರ್ ಅಂತಂದ್ರೆ. ಸೊ ಬೇಸಿಕಲಿ ಇಟ್ ಆಕ್ಟ್ಸ್ ಆಸ್ ಟ್ರಾನ್ಸ್ಲೇಟರ್ ಫಾರ್ ಡಿಫರೆಂಟ್ ಸಿಸ್ಟಮ್ಸ್ ಅಂಡ್ ಇದು ಒಂದು TLS ಅಥವಾ ಒಂದು SSL ಸರ್ಟಿಫಿಕೇಟ್ಸ್ ನ ಪ್ರೊವೈಡ್ ಮಾಡಿ ನಿಮ್ಮ ಒಂದು ಕಮ್ಯುನಿಕೇಶನ್ ನ ಸೆಕ್ಯೂರ್ ಮಾಡುತ್ತೆ. ಸೊ ದಟ್ಸ್ ಇಟ್. ಥ್ಯಾಂಕ್ ಯು.